ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ದುಬಾರಿಯಾಯಿತು ನಿಂಬೆ, ಗ್ರಾಹಕರ ಜೇಬಿಗೆ ಕತ್ತರಿ. ಗ್ರಾಹಕನ ಪಾಲಿಗೆ ಹುಳಿ ನಿಂಬೆಯೂ ಖಾರವಾಯಿತು. ಶಿಕ್ಷಕರಿಗೆ ಗೌರವ ನೀಡಿದ ರಾಜ್ಯ ಸರ್ಕಾರ, ಶಿಕ್ಷಣ ನೀತಿಯಲ್ಲೂ ರಾಜಕೀಯ. ವಿಧಾನ ಪರಿಷತ್ ಸದಸ್ಯ ವೈ.ಎ. ನಾರಾಯಣಸ್ವಾಮಿ ಆರೋಪ. ಪಾವಗಡ ವಸತಿ ನಿಲಯದಲ್ಲಿ ಅಗ್ನಿ ಅವಘಡ, ಮಕ್ಕಳ ಹಾಸಿಗೆ ವಸ್ತುಗಳು ಭಸ್ಮ, ಅದೃಷ್ಟವಶಾತ್ ತಪ್ಪಿದ ಅನಾಹುತ. ಮತದಾನದ ಜಾಗೃತಿಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸ್ ಪಥಸಂಚಲನ, ತಪ್ಪದೆ ಮತ ಚಲಾಯಿಸಲು ಜಾಗೃತಿ. ವಾರ್ತೆಗಳ ವಿವರ. ಬೇಸಿಗೆ ಆರಂಭವಾಗಿದೆ. ಆರಂಭದಲ್ಲಿಯೇ ತನ್ನ ಪ್ರಭಾವ ತೋರುತ್ತಿರುವ ನೇಸರ ಜನ ಮತ್ತು ಜಾನುವಾರುಗಳ ಪಾಲಿಗೆ ಬೆಂಕಿಯಾಗಿದ್ದಾನೆ. ಇದರಿಂದ ವಿಧಿ ಇಲ್ಲದೆ ಜನರು ತಂಪು ಪಾನೀಯಗಳು, ನೆರಳಿನ ಆಸರೆಯತ್ತ ಮುಖ ಮಾಡುತ್ತಿದ್ದಾರೆ. ಇದರಿಂದ ಸಹಜವಾಗಿಯೇ ಹಣ್ಣುಗಳ ಬೇಡಿಕೆ ಹೆಚ್ಚಾಗಿದ್ದು, ನಿಂಬೆ ಹಣ್ಣಿನ ಬೆಲೆ ಹಿಂದೆಂದೂ ಕಾಣದಷ್ಟು ಏರಿಕೆಯಾಗುವ ಮೂಲಕ ನಿಂಬೆ ಜನರ ಪಾಲಿಗೆ ಮತ್ತಷ್ಟು ಹುಳಿಯಾಗಿದೆ. ಹೌದು, ಬೇಸಿಗೆಯ ಝಳ ತೀವ್ರವಾಗಿದೆ. ನಗರ ಮಾತ್ರವಲ್ಲ, ಗ್ರಾಮೀಣ ಪ್ರದೇಶದಲ್ಲಿಯೂ ನೀರಿಗೆ ಹಾಹಾಕಾರ ಉಂಟಾಗಿದೆ. ಮಾತ್ರವಲ್ಲ, ಕಾಡಿನಲ್ಲಿರುವ ಪ್ರಾಣಿಗಳಿಗೂ ನೀರಿನ ಸಮಸ್ಯೆ ಎದುರಾಗಿದ್ದು, ಇದನ್ನು ತೀರಿಸಲು ಹಲವು ಪ್ರಾಣಿ ಪ್ರಿಯರು ನೀರು ಮತ್ತು ಆಹಾರ ಸರಬರಾಜು ಮಾಡುತ್ತಿರುವ ವಿಚಾರ ಈಗಾಗಲೇ ನೋಡಿದ್ದೀರಿ. ಇನ್ನು ಬೇಸಿಗೆಯ ಹಬೆ ತಣ್ಣಗಾಗಿಸಲು ಜನ ಅನಿವಾರ್ಯವಾಗಿ ಮೊರೆ ಹೋಗುವುದು ನಿಂಬೆಹಣ್ಣಿಗೆ. ಆದರೆ ಬೇಡಿಕೆ ಹೆಚ್ಚಾದ ಕಾರಣ ಸಹಜವಾಗಿಯೇ ನಿಂಬೆಹಣ್ಣಿನ ಬೆಲೆ ಗಗನ ಮುಟ್ಟಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ತರಕಾರಿಗೆ ಮಾತ್ರವಲ್ಲದೆ ಹಣ್ಣು ಬೆಳೆಗೂ ಖ್ಯಾತಿ ಪಡೆದಿದೆ. ದ್ರಾಕ್ಷಿ, ಮಾವು ಮುಂತಾದ ಹಣ್ಣುಗಳಿಗೆ ಪ್ರಖ್ಯಾತಿಯಾಗಿರುವ ಚಿಕ್ಕಬಳ್ಳಾಪುರದ ಎಲ್ಲೆಡೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಿಂಬೆ ಬೆಳೆಯೆತ್ತಲು ರೈತರು ಆಸಕ್ತಿ ತೋರುತ್ತಿರುವುದು ವಿಶೇಷ. ಆದರೆ ಈವರೆಗೂ ಬೆಲೆ ಇಲ್ಲದೆ ನಿಂಬೆ ನಷ್ಟ ಎಂದು ಭಾವಿಸಿದ್ದ ರೈತರಿಗೆ ಈಗ ಏಕಾಏಕಿ ಬಂಪರ್ ಹೊಡೆದಿದೆ. ನಿಂಬೆ ಬೆಲೆ ಏರಿಕೆಯಿಂದಾಗಿ ನಿಂಬೆ ಬೆಳೆದ ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತಿದೆ. ಈ ಹಿಂದೆ 1,000ದಿಂದ 1,500ರವರೆಗೂ ಇದ್ದ ನಿಂಬೆ ಹಣ್ಣಿನ 40 ಕೆಜಿ ಮೂಟೆಯ ಬೆಲೆ ಇದೀಗ ದಿಢೀರನೆ 4,000 ರೂಪಾಯಿಗೆ ಏರಿಕೆಯಾಗಿದೆ. ಅಂದರೆ ಈವರೆಗೆ ಪ್ರತಿ ಕೆಜಿ ನಿಂಬೆ ಹಣ್ಣಿನ ಬೆಲೆ 40ರಿಂದ 50 ರೂಪಾಯಿ ಇದ್ದು, ಇದೀಗ ಏಕಾಏಕಿ 100 ರೂಪಾಯಿಗೂ ಹೆಚ್ಚಾಗಿದೆ. ಇದು ನಿಂಬೆ ಬೆಳೆದ ರೈತರಿಗೆ ಖುಷಿ ತಂದಿದ್ದರೆ, ಗ್ರಾಹಕರ ಜೇಬಿಗೆ ಕತ್ತರಿ ಬೀಳುತ್ತಿರುವ ಕಾರಣ ನಿಂಬೆಹಣ್ಣು ತುಂಬಾ ಹುಳಿ ಎನ್ನುವಂತಾಗಿದೆ. ಇನ್ನು ಈವರೆಗೆ 10 ರೂಪಾಯಿ ಕೊಟ್ಟು ಮೀಡಿಯಂ ಸೈಜಿನ 5-6 ನಿಂಬೆ ಹಣ್ಣು ಪಡೆಯುತ್ತಿದ್ದ ಗ್ರಾಹಕ ಇದೀಗ ಅದೇ 10 ರೂಪಾಯಿಗೆ ಅದೇ ಮೀಡಿಯಂ ಸೈಜಿನ 2 ನಿಂಬೆ ಹಣ್ಣು ಬಾರದಿರುವುದು ಕಂಡು ಶಾಕ್ ತಿನ್ನುವಂತಾಗಿದೆ. ಈ ಹಿಂದೆ ಸಣ್ಣ ಗಾತ್ರದ ನಿಂಬೆ ಹಣ್ಣು 1 ರೂಪಾಯಿಗೆ ನೀಡಲಾಗುತ್ತಿತ್ತು. ಆದರೆ ಇದೀಗ ಸಣ್ಣ ಗಾತ್ರ ನಿಂಬೆ ಹಣ್ಣಿಗೆ 5 ರೂಪಾಯಿ ಆಗಿದ್ದು, ಗ್ರಾಹಕರು ನಿಂಬೆ ಸಹವಾಸವೇ ಬೇಡ ಎನ್ನುವಂತಾಗಿದೆ. ಇನ್ನು ಮೀಡಿಯಂ ಗಾತ್ರದ ನಿಂಬೆ 8 ರೂಪಾಯಿ, ದೊಡ್ಡ ಗಾತ್ರದ ನಿಂಬೆಹಣ್ಣು 10 ರೂಪಾಯಿವರೆಗೂ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿದ್ದು, ಇದು ಗ್ರಾಹಕರ ಪಾಲಿಗೆ ನಿಂಬೆಯೂ ಕಹಿಯಾಗುವಂತಾಗಿದೆ. ಬೆಲೆ ಏರಿಕೆ ಮುಖ್ಯ ಕಾರಣವೂ ಇದೆ. ಈ ಬಾರಿ ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ನಿಂಬೆ ಹಣ್ಣುಗಳ ಇಳುವರಿಯಲ್ಲಿ ಭಾರೀ ಕುಸಿತ ಕಂಡಿದೆ. ಇದರಿಂದ ಆವಕ ಕಡಿಮೆಯಾಗಿದೆ. ಇದೇ ಸಮಯಕ್ಕೆ ಬೇಸಿಗೆ ಆಗಮಿಸಿರುವ ಕಾರಣ ನಿಂಬೆ ಹಣ್ಣಿಗೆ ಬೇಡಿಕೆ ಹೆಚ್ಚಾಗಿದ್ದು, ಬೆಲೆ ಏರಿಕೆಯಾಗಲು ಇದು ಪ್ರಮುಖ ಕಾರಣ ಎನ್ನುತ್ತಾರೆ ನಿಂಬೆ ಹಣ್ಣಿನ ವ್ಯಾಪಾರಿ. 1,500-2,000 ನಿಂಬೆಹಣ್ಣು ಇತ್ತು. ಇವಾಗ ಮಳೆ ಇಲ್ಲದ್ರೆ 3,000-4,000 ಚಿಲ್ಲರೆ ಮೂಟೆ ಆಗಿದೆ. ಮಳೆಯಿಂದ ಸ್ವಲ್ಪ ಮೀಡಿಯಂ ಕಾಯಿಗಳು ಬರ್ತಾಯಿದೆ, ಕಡಿಮೆ ಆಗ್ತಾ ಇದೆ. ಮೀಡಿಯಂ ಬರ್ತಾಯಿದೆ, ನಮಗೆ ಕಷ್ಟ ಇದೆ. ಮಳೆ ಪ್ರಾಬ್ಲಮ್ನಿಂದ ನಿಂಬೆಹಣ್ಣು ಸರಿಗೆ ಬರ್ತಾಯಿಲ್ಲ. ದಪ್ಪ ಇರೋದು 6 ರೂಪಾಯಿ 7 ರೂಪಾಯಿ ಮಾರ್ತಾಯಿದ್ವಿ. ಮೀಡಿಯಮ್ 10 ರೂಪಾಯಿಗೆ 3, ಇನ್ನು ಸ್ವಲ್ಪ ದಪ್ಪ ಇರೋದು 5 ರೂಪಾಯಿ 4 ರೂಪಾಯಿ ಮಾರ್ತಾಯಿದ್ದೀವಿ. ಕೆ ಜಿ 90ರಿಂದ 110-120ವರೆಗೂ ಮಾರ್ತಾಯಿದ್ದೀವಿ. ಒಟ್ನಲ್ಲಿ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತಾರಲ್ಲ,
ಅದೇ ರೀತಿಯಲ್ಲಿ ಈರುಳ್ಳಿಗೊಂದು ಕಾಲ, ನಿಂಬೆಹಣ್ಣಿಗೊಂದು ಕಾಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಬೇಸಿಗೆ ಮುಗಿಯುವವರೆಗೂ ನಿಂಬೆಹಣ್ಣಿನ ಬೆಲೆ ಇಳಿಕೆ ಕಾಣುವ ಲಕ್ಷಣಗಳೇ ಇಲ್ಲವಾಗಿದೆ. ಅತ್ಯಗತ್ಯವಾಗಿ ಬೇಕಿದ್ದ ಬೇಸಿಗೆಯಲ್ಲಿಯೇ ನಿಂಬೆಹಣ್ಣಿನ ಬೆಲೆ ಗಗನ ಮುಟ್ಟಿರುವುದು ಗ್ರಾಹಕರ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದ್ದು, ಹೊರಗಿನಿಂದ ನಿಂಬೆಹಣ್ಣು ಆಮದು ಆಗುವವರೆಗೂ ಬೆಲೆ ಇದೇ ರೀತಿ ಮುಂದುವರಿಯಲಿದೆ ಎಂಬ ವ್ಯಾಪಾರಿಗಳ ಮಾತು ಕೇಳಿ ನಿಂಬೆ ಹುಳಿ ಹೋಗಿ ಖಾರವಾಗಿದೆ ಎನ್ನುತ್ತಿದ್ದಾರೆ ಗ್ರಾಹಕರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸ್ವಾತಂತ್ರ್ಯ ಬಂದಾಗಿನಿಂದ ಇದ್ದ ಶಿಕ್ಷಣ ವ್ಯವಸ್ಥೆಯನ್ನು ಕಾಂಗ್ರೆಸ್ ಸರ್ಕಾರ 1 ವರ್ಷದಲ್ಲೇ ಅವ್ಯವಸ್ಥೆ ಮಾಡಿ ಇಷ್ಟಾನುಸಾರ ಆಡಳಿತ ನಡೆಸುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ ವೈ.ಎ. ನಾರಾಯಣಸ್ವಾಮಿ ಆರೋಪಿಸಿದರು. ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ಬಿಜೆಪಿ ಪರಾಜಿತ ಅಭ್ಯರ್ಥಿ ವೇಣುಗೋಪಾಲ್ ಕಚೇರಿಯಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ವೈ.ಎ. ನಾರಾಯಣಸ್ವಾಮಿ, ಶಿಕ್ಷಕರನ್ನು ಗೌರವದಿಂದ ನೋಡಿಕೊಳ್ಳದೆ ಅವಮಾನ ಮಾಡುತ್ತಿದೆ ಎಂದು ಆರೋಪಿಸಿದರು. ವಿದ್ಯಾರ್ಥಿಗಳ ಪೋಷಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಶಿಕ್ಷಕರಿಗೆ ಬೆದರಿಕೆ ಹಾಕುತ್ತಿದ್ದಾರೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಲು ಪೂರ್ವ ತಯಾರಿ ನಡೆಸದ ಈ ಸರ್ಕಾರಕ್ಕೆ ಪರಿಜ್ಞಾನ ಇಲ್ಲ. ಸದನದಲ್ಲಿ ಶಿಕ್ಷಣ ಸಚಿವರು ಪ್ರಶ್ನೆಗೆ ಉತ್ತರಿಸಲು ಬರುವುದಿಲ್ಲ ಎಂದು ಟೀಕಿಸಿದರು. ಕೆಟ್ಟ ರಾಜಕೀಯ, ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಇನ್ನೂ ಹಲವಾರು ಶಿಕ್ಷಣ ವಿಚಾರ ಪ್ರಸ್ತಾಪಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಎಕ್ಸಾಮ್ ಮಾಡಿಸ್ತೀವಿ ಅನ್ನೋ ಧೋರಣೆ ಇದೆಯಲ್ಲ, ಇದಕ್ಕಿಂತ ಸರ್ಕಾರ ಶಿಕ್ಷಕರಿಗೆ ಮಾಡುವ ಅವಮಾನ ಇದಕ್ಕಿಂತ ಯಾವುದು ಬೇರೆ ಇಲ್ಲ. ಇಷ್ಟು ಅವಮಾನ ಕಾಂಗ್ರೆಸ್ ಸರ್ಕಾರದಲ್ಲಿ ಶಿಕ್ಷಕರಿಗೆ ಆಗಿರುವಷ್ಟು ಅವಮಾನ ಬೇರೆ ಯಾವ ಸರ್ಕಾರದಲ್ಲಿ ಆಗಿಲ್ಲ. ಹಿರಿಯರು ಹೇಳ್ತಾರೆ, ಶಿಕ್ಷಕರನ್ನ ಗೌರವಿಸದೇ ಇದ್ರೆ ಸಮಾಜಕ್ಕೆ ಭವಿಷ್ಯ ಇಲ್ಲ ಅಂತ. ಕಾಲಘಟ್ಟದಲ್ಲಿ ಎಕ್ಸಾಮ್ ನೀವು ಮಾಡಬಾರ್ದು, ಚರ್ಚೆ ಇಲ್ಲ. ಯಾಕೆ ಎಕ್ಸಾಮ್ ಮಾಡಬಾರ್ದು? ಚರ್ಚೆ ಇಲ್ಲ. ನಾವು ಇದ್ದೀವಿ, 14 ಜನ MLCಗಳಿದ್ದೀವಿ, ಟೀಚರ್ಸ್, ಗ್ರಾಜ್ಯುಯೇಟ್ ಕೌನ್ಸಿಲ್ಸ್ಗಳು. ಕರೆದು ಮಾತಾಡಿ, ಹಿಂಗಿದೆ, ಹಿಂಗೆ ತಪ್ಪು ಮಾಡ್ತಾರೆ, ಹಿಂಗೆ ಮಿಸ್ಟೇಕ್ ಮಾಡ್ತಾರೆ, ಹಿಂಗೆ ಆಗ್ಬೋದು, ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಕೇಳೋ ಅವಶ್ಯಕತೆ ವ್ಯವಧಾನ ಇಲ್ವಾ? ಇದು ಪ್ರಜಾಪ್ರಭುತ್ವ ಅಲ್ವಾ? ಇದು ಚರ್ಚೆ ಬರಬೇಕಲ್ವಾ? ಏನೂ ಇಲ್ಲ. ವಿಧಾನ ಪರಿಷತ್ನಲ್ಲಿ ನಾನು ಪ್ರಶ್ನೆ ಕೇಳಿದ್ರೆ ಮಂತ್ರಿಗೆ ಒಂದು ಉತ್ತರ ಕೊಡ್ತಾರೆ. ಆ ಉತ್ತರ ಸರಿಯಾಗಿ ಓದಕ್ಕೆ ಬರಲ್ಲ ಮಂತ್ರಿಗೆ. ಅದು ಟ್ರೋಲ್ ಆಗಿದೆ, ನೀವೆಲ್ಲ ನೋಡಿದ್ದೀರಿ ಯಾವಾಗಲೇ. ನಂದೇ ಪ್ರಶ್ನೆ ಅದು. ಇಷ್ಟೆಲ್ಲ ಮಾಡ್ಕೋಬೇಕಾ? ನನಗೆ ಅರ್ಥ ಆಗ್ತಾ ಇದೆ. ಅದಾದಮೇಲೆ ಸರ್ಕಾರ ಬಂದ ತಕ್ಷಣ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡ್ತೀವಿ, ಈ ಪಠ್ಯ ತೆಗೆದಾಕಿದ್ದೀವಿ, ಆ ಪಠ್ಯ ತೆಗೆದಾಕಿದ್ದೀವಿ, ಈ ಪಠ್ಯ ಸೇರಿಸ್ತೀವಿ, ಈ ಪಠ್ಯ ಸೇರಿಸ್ತೀವಿ. ಪ್ರಿಂಟ್ ಮಾಡೋಕ್ಕೆ ಸಮಯ ಇಲ್ಲ. ಹಾಗಾಗಿ ಅಡಿಷನಲ್ ಕಾಪಿ ಕಳಿಸ್ತೀವಿ. ಈ ಬುಕ್ಕಲ್ಲಿ ಈ ಪಾಠ ಬಿಟ್ಬಿಡಿ, ಈ ಪಾಠ ಓದ್ಕೊಳ್ಳಿ. ಮೊದಲನೇದು. 2ನೇ ಪರಿಷ್ಕರಣೆ, 1ನೇ ವರ್ಷದ 3ನೇ ಪರಿಷ್ಕರಣೆ. ಏನಿದು ಕಾಂಗ್ರೆಸ್ ಪಠ್ಯಪುಸ್ತಕನ? ಇದು ಬಿಜೆಪಿ ಪಠ್ಯಪುಸ್ತಕನ? ಇಲ್ಲ ಮಕ್ಕಳಿಗೆ ಆಗೋ ಪಠ್ಯಪುಸ್ತಕನ? ಇದು ಸರ್ಕಾರ ಬದಲಾವಣೆ ತಕ್ಷಣ ಪಠ್ಯಪುಸ್ತಕ ಬದಲಾವಣೆ ಮಾಡ್ಬಿಡೋದಾ? ಯಾವಾಗಲೂ ಇಲ್ಲಪ್ಪ. ಇಷ್ಟು ಕೆಟ್ಟ ರಾಜಕೀಯ, ಎಷ್ಟು ಕೆಟ್ಟ ವ್ಯವಸ್ಥೆ ಯಾವಾಗಲೂ ಇಲ್ಲ. ರಾಜೀವ್ ಗಾಂಧಿ ಸರ್ಕಾರ ಇದ್ದಾಗ ಕೊಠಾರಿ ಕಮಿಷನ್ ನೇಮಕ ಮಾಡಿದಾಗ ಯಾವ ಸರ್ಕಾರಗಳು ಈ ದೇಶದಲ್ಲಿ ಯಾರು ಅಪೋಸ್ ಮಾಡಲೇ ಇಲ್ಲ. ಎಸ್, ರಾಷ್ಟ್ರೀಯ ಶಿಕ್ಷಣ ನೀತಿ ಒಪ್ಕೊಳ್ತೀವಿ ಮಾಡಿ ಅಂದರು. ಅದೇ ಮೋದಿ ಸರ್ಕಾರ NEP ಶಿಕ್ಷಣ ಬಂದ ತಕ್ಷಣ ನಾವು ಒಪ್ಕೊಳ್ಳಲ್ಲ. ಏನಿದು ಕತೆ? ಅಂದರೆ ಮಕ್ಕಳ ಶಿಕ್ಷಣ ಭವಿಷ್ಯಕ್ಕಿಂತ ಹೆಚ್ಚಾಗಿ ರಾಜಕೀಯ ಜಾಸ್ತಿ ಆಗೋಯ್ತಾ? ನಾನು ಹೇಳ್ತಾ ಇದ್ದೀನಿ, ಇವತ್ತು ಶಿಕ್ಷಣ ಮಂತ್ರಿ ಇಬ್ಬರಿದ್ದಾರೆ. ಮಧು ಬಂಗಾರಪ್ಪನವರು ಮತ್ತು ಡಾಕ್ಟರ್ M.C. ಸುಧಾಕರ್ ಇಬ್ಬರು ಇದ್ದಾರೆ. ಇಬ್ಬರು ಹೇಳ್ಬೇಕಲ್ಲ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಯಾಕೆ ಬೇಡ ಅಂತ ಕೇಳಿದಾಗ ಇಬ್ಬರು ಸರಿಯಾಗಿ ಉತ್ತರ ಹೇಳಿಲ್ಲ. ನಾವು ಕೇಳಿದ್ವಿ, ಹೇಳಿ, ಪಾಯಿಂಟ್ ಬೈ ಪಾಯಿಂಟ್ ಹೇಳಿ, ಇಂಥ ಪಾಯಿಂಟಲ್ಲಿ ಇಂಥ ವಿಚಾರದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಸರಿ ಇಲ್ಲ ಅಂತ ಹೇಳಲೇ ಇಲ್ಲ. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ನರಸಿಂಹರಾಜು, ನಗರ ಘಟಕದ ಅಧ್ಯಕ್ಷ ಮಂಜುನಾಥಾಚಾರಿ, ಡಾಬಾ ಮಂಜುನಾಥ್, ಶಿವಾರೆಡ್ಡಿ, ಬತ್ತಲಹಳ್ಳಿ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. GL ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಪಾವಗಡ ತಾಲೂಕಿನ YN ಹೊಸಕೋಟೆ ಗ್ರಾಮದ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ಶುಕ್ರವಾರ ತಡರಾತ್ರಿ ಆಕಸ್ಮಿಕ ಬೆಂಕಿ ಅವಘಡ ಸಂಭವಿಸಿದೆ.
ಕೊಠಡಿಯಲ್ಲಿ 15 ಜನ ವಿದ್ಯಾರ್ಥಿಗಳು ಮಲಗಿದ್ದ ಸಂದರ್ಭದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ತಕ್ಷಣವೇ ಕೊಠಡಿಯಿಂದ ಹೊರಗೆ ಬಂದಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಪುಸ್ತಕಗಳು, ಬಟ್ಟೆ ಇತ್ಯಾದಿಗಳನ್ನು ಹೊರತರುವ ವೇಳೆಗೆ ಬೆಂಕಿ ಕೊಠಡಿ ಪೂರ್ತಿ ಆವರಿಸಿ ಮಂಚ, ಬೆಡ್, ಬಾಗಿಲು, ಕಿಟಕಿಗಳು ಸುಟ್ಟು ಭಸ್ಮವಾಗಿವೆ. ಕೊಠಡಿಯಲ್ಲಿದ್ದ ವಿದ್ಯಾರ್ಥಿಗಳ ಬಟ್ಟೆ, ಪುಸ್ತಕ, ಹೊದಿಕೆಗಳು ಸುಟ್ಟು ಭಸ್ಮವಾಗಿದೆ. ವಿದ್ಯಾರ್ಥಿಗಳು ಸಕಾಲಕ್ಕೆ ಎಚ್ಚೆತ್ತುಕೊಂಡಿದ್ದರಿಂದ ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದೆ. ಬೆಂಕಿ ಅವಘಡಕ್ಕೆ ಕಾರಣ ಏನೆಂದು ತಿಳಿದು ಬಂದಿಲ್ಲ. ಈ ಸಂಬಂಧ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಮಲ್ಲಿಕಾರ್ಜುನ್ ವೈಎನ್ ಹೊಸಕೋಟೆ ಠಾಣೆಗೆ ದೂರು ನೀಡಿದ್ದಾರೆ. ಪಾವಗಡ ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಸಮಾಜಘಾತುಕ ಶಕ್ತಿಗಳಿಂದ ಸಂದೇಶ ನೀಡಲು ಮತ್ತು ಮತದಾರರು ಮತ ಚಲಾಯಿಸಲು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಜಿಲ್ಲಾ ಪೊಲೀಸ್ ಇಲಾಖೆ ಇಂದು ಚಿಕ್ಕಬಳ್ಳಾಪುರ ನಗರದಲ್ಲಿ ಪೊಲೀಸ್ ಪಥಸಂಚಲನ ಆಯೋಜಿಸಿತ್ತು. ವಿವಿಧ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಪಥಸಂಚಲನದಲ್ಲಿ ಭಾಗವಹಿಸಿದ್ದರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇಂದು ಪೊಲೀಸ್ ಪಥಸಂಚಲನ ನಡೆಯಿತು. ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ಶಿವಕುಮಾರ್ ನೇತೃತ್ವದಲ್ಲಿ ಪೊಲೀಸ್ ಪೆರೇಡ್ ನಡೆದಿದ್ದು, ಚುನಾವಣೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತ ಎಚ್ಚರಿಕೆ ನೀಡಲಾಯಿತು. ಚಿಕ್ಕಬಳ್ಳಾಪುರ ನಗರದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದಲ್ಲಿ ಆರಂಭವಾದ ಪೊಲೀಸ್ ಪಥಸಂಚಲನ ನಗರದ ಪ್ರಮುಖ ಬೀದಿಗಳಲ್ಲಿ ನಡೆಯಿತು. ರಾಜ್ಯ ರಸ್ತೆ ಸಾರಿಗೆ ಬಸ್ ನಿಲ್ದಾಣದಿಂದ ಬಿಬಿ ರಸ್ತೆ ಮೂಲಕ ತೆರಳಿದ ಪೊಲೀಸ್ ಪೆರೇಡ್ ಬಜಾರ್ ರಸ್ತೆ ಮೂಲಕ ತೆರಳಿ ಟೌನ್ ಹಾಲ್ ಸರ್ಕಲ್, ಗಂಗಮ್ಮಗುಡಿ ರಸ್ತೆ ಮೂಲಕ ತೆರಳಿ ನಗರದ ಡಿವೈಎಸ್ಪಿ ಕಚೇರಿ ತಲುಪಿತು. ಈ ಪಥಸಂಚಲನದಲ್ಲಿ ಜಿಲ್ಲಾ ಮೀಸಲು ಪಡೆ, ಸಿಆರ್ಪಿಎಸ್ ಸೇರಿದಂತೆ ಹಲವು ಪೊಲೀಸರು ಭಾಗವಹಿಸಿದ್ದರು. ಏಪ್ರಿಲ್ 26ಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೆಯಲಿದ್ದು, ಈ ಚುನಾವಣೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆಯ ಸಂದೇಶ ರವಾನಿಸಿರುವ ಮತ್ತು ಮತದಾರರು ತಪ್ಪದೆ ಮತಗಟ್ಟೆಗೆ ಆಗಮಿಸಿ ತಮ್ಮ ಮತ ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಲು ಎಲ್ಲರೂ ಸಹಕರಿಸುವಂತೆ ಮತದಾರರಲ್ಲಿ ಜಾಗೃತಿ ಮೂಡಿಸಲು ಪಥಸಂಚಲನ ಆಯೋಜಿಸಲಾಗಿತ್ತು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಳೆದ 9 ತಿಂಗಳಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುತ್ತಿದ್ದು, ಹಾಸನ ಜಿಲ್ಲೆಗಾಗಲಿ ಅರಸೀಕೆರೆ ತಾಲೂಕಿಗಾಗಲಿ ಯಾವುದೇ ಅಭಿವೃದ್ಧಿ ಮಾಡದೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ಆಧಾರದ ಮೇಲೆ ಮತ ಕೇಳಲು ಬರುತ್ತಾರೆ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆರೋಪಿಸಿದರು. ಅರಸೀಕೆರೆ ನಗರದ ಮಾರುತಿ ನಗರದಲ್ಲಿರುವ ಜೆಡಿಎಸ್ ಮುಖಂಡ ಹೊಸೂರು ಗಂಗಾಧರ್ ನಿವಾಸದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕಳೆದ 9 ತಿಂಗಳಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುತ್ತಿದೆ. ಆದರೆ ಹಾಸನ ಜಿಲ್ಲೆಗಾಗಲಿ ಅರಸೀಕೆರೆ ತಾಲೂಕುಗಾಗಲಿ ಯಾವುದೇ ಅಭಿವೃದ್ಧಿ ಮಾಡದೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ಆಧಾರದ ಮೇಲೆ ಮಾತು ಕೇಳಲು ಬರುತ್ತಾರೆ ಎಂದು ಪ್ರಶ್ನಿಸಿದರು. ಅರಸೀಕೆರೆ ತಾಲೂಕಿಗೆ ಕುಡಿಯುವ ನೀರು ಹಾಗೂ ಹಲವು ಯೋಜನೆಗಳನ್ನು ನೀಡಿ ಅಭಿವೃದ್ಧಿಯಾಗಲು ಜೆಡಿಎಸ್ ಇದ್ದ ಸಂದರ್ಭದಲ್ಲಿ ನೀಡುವ ಕೊಡುಗೆಯಾಗಿದೆ. ಮಾಜಿ ಪ್ರಧಾನಿ ದೇವೇಗೌಡರ ಆಶೀರ್ವಾದ ಇಲ್ಲದೆ 3 ಸಾರಿ ಶಿವಲಿಂಗೇಗೌಡರು ಶಾಸಕರಾಗಲು ಸಾಧ್ಯವೇ? ಇದನ್ನು ಮರೆತು ದೇವೇಗೌಡರ ಆರೋಗ್ಯ ಸರಿ ಇಲ್ಲದ ಸಮಯದಲ್ಲೂ ಒಂದು ಬಾರಿಯೂ ನೋಡೋದಕ್ಕಾಗಿ ಬಾರದೆ ದೇವೇಗೌಡ ಮನಸ್ಸಿಗೆ ನೋವು ಉಂಟು ಮಾಡಿದ ವ್ಯಕ್ತಿಯಿಂದ ಬೇರೆ ಯಾರಿಗೂ ಒಳ್ಳೆಯದನ್ನು ಮಾಡಲು ಸಾಧ್ಯವೇ ಎಂದು ಬೇಸರ ವ್ಯಕ್ತಪಡಿಸಿದರು. ಪ್ರಜ್ವಲ್ ರೇವಣ್ಣ ಮಾತನಾಡಿ, ಜಿಲ್ಲಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಪ್ರವಾಸ ಮಾಡಿದ್ದೇನೆ. ಎಲ್ಲ ಕಡೆ ಜೆಡಿಎಸ್, ಬಿಜೆಪಿ ಕಾರ್ಯಕರ್ತರು ಸೇರಿ ಗೆಲುವಿಗೆ ಸಹಕರಿಸುತ್ತಿದ್ದಾರೆ. ಎಲ್ಲರ ಗುರಿ ಒಂದೇ, ರಾಜ್ಯದಲ್ಲಿ ಅತಿ ಹೆಚ್ಚು ಅಭ್ಯರ್ಥಿಗಳು ಗೆಲ್ಲಿಸಿ ನರೇಂದ್ರ ಮೋದಿ ಅವರು 3ನೇ ಬಾರಿ ದೇಶದ ಪ್ರಧಾನಮಂತ್ರಿ ಆಗಬೇಕು ಎಂದು ಎಲ್ಲರ ಕನಸು ಆಗಿದೆ ಎಂದರು. ಇವತ್ತು ನಾನು ಎಲ್ಲ ತಾಲೂಕು ಹೋದಂಥ ಸಂದರ್ಭದಲ್ಲಿ ಒಂದು ವಿಶ್ವಾಸನ ಮಂಡನೆ ಮಾಡುವಂಥ ಕೆಲಸನ ಇವತ್ತು ಬಿಜೆಪಿ ಪಕ್ಷದ ಮುಖಂಡರುಗಳು ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಕೂಡ ವಿಶ್ವಾಸದಲ್ಲಿ ಹೋಗುವಂಥ ಕೆಲಸನ ಮಾಡಿ
ಮತ್ತೊಮ್ಮೆ ದೇವೇಗೌಡರನ್ನ ಶಕ್ತಿಗೊಳಿಸಬೇಕು, ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಮೋದಿಯವ್ರನ್ನ ನೋಡಬೇಕು ಅನ್ನೋ ಅಪೇಕ್ಷೆ ಇವತ್ತು ಇಡೀ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಅದು ಕುಣಿದಾಡ್ತಿರೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಎಲ್ಲ ಕಾರ್ಯಕರ್ತರು ಒಗ್ಗಟ್ಟುಗೂಡಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ಕೇವಲ ನಮ್ಮ ಜಿಲ್ಲೆ ಅಂತಲ್ಲ, 28 ಜಿಲ್ಲೆಯಲ್ಲೂ NDA ಅಭ್ಯರ್ಥಿಗಳು ಕೆಲಸ ಮಾಡಿ ಮೋದಿ ಅವರಿಗೆ ಶಕ್ತಿ ಕೊಡುವಂಥ ಕೆಲಸ ಮಾಡ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ NR ಸಂತೋಷ್, ಬಾಣಾವಾರ ಅಶೋಕ್ ಸೇರಿದಂತೆ ಕಾರ್ಯಕರ್ತರೊಂದಿಗೆ ಸಭೆ ನಡೆಸಲಾಯಿತು. ಗಂಡಸಿ ಕೇಶವಮೂರ್ತಿ, ಗಂಡಸಿ ಶಮಣ್ಣ, ಸೈಯದ್ ಸಿಕಂದರ್, ಜಾಕೀರ್ ಹುಸೇನ್, ಹರ್ಷವರ್ಧನ್, ರಮೇಶ್ ಮತ್ತಿತರರು ಹಾಜರಿದ್ದರು. ಚಂದ್ರು ಯಾದವ್, CTV ನ್ಯೂಸ್, ಅರಸೀಕೆರೆ. ನೂತನ ತಾಲೂಕು ಚೇಳೂರು ತಹಸೀಲ್ದಾರ್ ಆಗಿ ಅಧಿಕಾರ ವಹಿಸಿಕೊಂಡ ಸುಜಾತಾರವರು ನಿನ್ನೆ ತಾಲೂಕು ಕಚೇರಿಗೆ ಬಂದು ಅಧಿಕಾರಿಗಳನ್ನ ಮತ್ತು ಸಿಬ್ಬಂದಿಯನ್ನ ಪರಿಚಯ ಮಾಡಿಕೊಂಡು ನಂತರ ಚೇಳೂರು ತಾಲೂಕಿನಲ್ಲಿ ವಿಧಿಸಲಾಗಿದ್ದ ಚೆಕ್ಪೋಸ್ಟ್ಗಳ ಪರಿಶೀಲನೆಗೆ ತೆರಳಿದರು. ಮೊದಲಿಗೆ ಚೇಳೂರು ತಾಲೂಕಿನ ನಿಮ್ಮಕಾಯಲಪಲ್ಲಿ ಚೆಕ್ ಪೋಸ್ಟ್ಗೆ ಭೇಟಿ ಕೊಟ್ಟು ವಾಹನಗಳ ತಪಾಸಣೆ ಪರಿಶೀಲನೆ ಮಾಡಿ ಬಳಿಕ ಸಿಬ್ಬಂದಿಗೆ ಯಾವುದೇ ರೀತಿಯ ಚುನಾವಣೆ ನೀತಿ ಸಂಹಿತೆ ಉಲ್ಲಂಘನೆ ಕಂಡುಬಂದಲ್ಲಿ ಕಾನೂನು ಕ್ರಮ ಕೈಗೊಳ್ಳಿ ಎಂದು ತಿಳಿಸಿದರು. ಇದೇ ರೀತಿ ಕಾರ್ಯನಿರತ ಸಿಬ್ಬಂದಿ ಸೌಲಭ್ಯಗಳನ್ನು ವಿಚಾರಿಸಿ ಏನೇ ಸಮಸ್ಯೆಗಳಿದ್ದರೆ ತಿಳಿಸಿ ಎಂದು ಹೇಳಿದ್ದಾರೆ. ಇನ್ನು ಈ ಸಮಯದಲ್ಲಿ ಕಂದಾಯ ಇಲಾಖೆ ಉಪತಹಸೀಲ್ದಾರ್ ಈಶ್ವರ್, VA ಜಗ್ಗಿ, ಪೊಲೀಸ್ ಸಿಬ್ಬಂದಿ ವಿದ್ಯಾಸಾಗರ್, ಸುಧಾಕರ್ ಸೇರಿ ಕೆಲ ಸಹ ಅಧಿಕಾರಿಗಳು ಹಾಜರಿದ್ದರು. ಸುಬ್ಬು, CTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, BB ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಮತ್ತೆ CTV ನ್ಯೂಸ್ಗೆ ಸ್ವಾಗತ. ಬೀದರ್ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆಗೆ ಹೈದರಾಬಾದ್ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಾರ್ಯಕರ್ತರು ಭವ್ಯ ಸ್ವಾಗತ ಕೋರಿದರು. ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಘೋಷಣೆಯಾದ ನಂತರ ಬೀದರ್ ನಗರಕ್ಕೆ ಪ್ರಥಮ ಬಾರಿಗೆ ಆಗಮನ ಹಿನ್ನೆಲೆ ವಿಮಾನ ನಿಲ್ದಾಣದಲ್ಲಿ ಕಾರ್ಯಕರ್ತರು ಅದ್ದೂರಿ ಸ್ವಾಗತ ಕೋರಿ ಬರಮಾಡಿಕೊಂಡರು. ಬೀದರ್ ನಗರಕ್ಕೆ ಆಗಮಿಸುವುದಕ್ಕೂ ಮುಂಚೆ ತೆಲಂಗಾಣ ಗಡಿಯಲ್ಲಿ ಕೇತಕಿ ಸಂಗಮೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ಹಣೆ ಹಚ್ಚಿ ನಮಸ್ಕಾರ ಮಾಡಿ ದೇವರ ಆಶೀರ್ವಾದವನ್ನು ಸಾಗರ್ ಖಂಡ್ರೆ ಪಡೆದರು. ಈ ಪೂಜೆಯಲ್ಲಿ ಸಾಗರ್ ಖಂಡ್ರೆ ತಾಯಿ ಗೀತಾ ಖಂಡ್ರೆ ಭಾಗಿಯಾಗಿದ್ರು.
ನಂತರ ನೂರಾರು ಸಂಖ್ಯೆಯಲ್ಲಿ ಬೀದರ್ ಗಡಿಯಲ್ಲಿ ಅಭಿಮಾನಿಗಳು ಸ್ವಾಗತ ಕೋರಿದರು. ಅಲ್ಲಿಂದ ರಸ್ತೆ ಮಾರ್ಗದಲ್ಲಿರುವ ಶಿವನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷ ಬಸವರಾಜ್ ಜಾಬಾಶೆಟ್ಟೆ ಅಭಿನಂದಿಸಿ ಶುಭ ಕೋರಿದರು. ವಿವಿಧ ದೇವಸ್ಥಾನಗಳ ದರ್ಶನ ಪಡೆದು ಮಾತನಾಡಿದ ಸಾಗರ್ ಖಂಡ್ರೆ, ಜಿಲ್ಲೆಯ ಜನರೊಂದಿಗೆ ಬೆರೆತು ಕೆಲಸ ಮಾಡುತ್ತೇನೆ. ಜನರ ಸಮಸ್ಯೆಗಳು ಅರಿತು ಜನರ ಮನಸ್ಸು ಗೆದ್ದು ವಿಜಯಶಾಲಿಯಾಗುತ್ತೇನೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಯಾರು ಎಲ್ಲಕ್ಕಿಂತ ಹೆಚ್ಚಿಗೆ ವಿನ್ನಬಿಲಿಟಿ ಕ್ಯಾಂಡಿಡೇಟ್ ಯಾರಿದೆ ಅದನ್ನೆಲ್ಲ ನೋಡಿ ನಮ್ಮ ಪಕ್ಷದ ವರಿಷ್ಠರು, ನಮ್ಮ ACC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ನಮ್ಮ ನಾಯಕರಾದ ಸೋನಿಯಾ ಗಾಂಧಿ ಮೇಡಮ್ ರವರು, ರಾಹುಲ್ ಗಾಂಧಿ ಸರ್ ಅವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಹಾಗೂ KPCC ಅಧ್ಯಕ್ಷರಾದ DK ಶಿವಕುಮಾರ್ ಸರ್ ಅವರು, ಇವೆಲ್ಲ ಏನು A to Z ಎಲ್ಲ ನೋಡಿನೇ ಅವರು ನನಗೆ ಟಿಕೆಟ್ ಕೊಟ್ಟಿದ್ದಾರೆ. ನಾವು ಯಾರಿಗೂ ಸೋಲಿಸ್ಬೇಕಂತ ನಾವು ಬರ್ತಾ ಇಲ್ಲ, ನಾವು ಜನರ ಸೇವೆ ಮಾಡಬೇಕಂತ ನಾವು ಬರ್ತಾ ಇದ್ದೀವಿ. ಒಂದು ಅವಕಾಶ ಕೊಟ್ಟರೆ ನಾವು ಅವ್ರಿಗೆ ಸೋಲಿಸ್ಬೇಕು, ಇವ್ರಿಗೆ ಸೋಲಿಸ್ಬೇಕು ಅಂತ ನಮ್ಮ ಉದ್ದೇಶ ಇಲ್ಲ. ನಮಗೇನಿದೆ ಒಂದು ವಿಷನ್, ಅದು ಹೇಳೋಕ್ಕಾಗಲ್ಲ. ಗೆದ್ದು ಬರ್ತೀವಿ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಜನ ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ರೆ ನಾವು 100 ನಾವು ಗೆದ್ದು ಬರ್ತೀವಿ ಅಂತ ನಂಬೋದು ನನಗೆ ವಿಶ್ವಾಸ ಇದೆ. ನೀರಿನ ಸಮಸ್ಯೆ ಇದೆ, ಎಲ್ಲಕ್ಕಿಂತ ದೊಡ್ಡದು ಏನಿದೆ, ಶುದ್ಧ ಕುಡಿಯುವ ನೀರು ಎಲ್ರಿಗೂ ಬೇಕು. ಇನ್ನೂ ಶುದ್ಧ ಕುಡಿಯುವ ನೀರು ಎಲ್ಲ ಕಡೆ ಇಲ್ಲ. ಇಂಥ ಸಾಕಷ್ಟು ಇದ್ದಾವೆ. ಇದನ್ನೆಲ್ಲ ನೋಡಿ ನಾನು ಜನರ ಮಧ್ಯದಲ್ಲಿ ಏನಾದರೂ ಒಂದು ಬದಲಾವಣೆ ಮಾಡಬೇಕು ಅಂತಂಬಗೋಸ್ಕರ ನಾನು ಬಂದಿದ್ದೀನಿ. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್. ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದ ಸಭಾಂಗಣದಲ್ಲಿ ರಾಜಕೀಯ ಮುಖಂಡರು, ಪ್ರಿಂಟಿಂಗ್ ಪ್ರೆಸ್ ಮಾಲೀಕರು, ಬಾರ್ ಸೇರಿದಂತೆ ಕಲ್ಯಾಣ ಮಂಟಪಗಳ ಮಾಲೀಕರನ್ನು ಆಹ್ವಾನಿಸಿ ನಂಜನಗೂಡು ಮತ್ತು ವರುಣ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿಗಳು ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ವರುಣ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ CR ಕಲ್ಪಶ್ರೀ ಮಾತನಾಡಿ, ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೆಯಲಾಗುತ್ತಿದೆ. ಈಗಾಗಲೇ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದೆ. ಕಡ್ಡಾಯವಾಗಿ ಚುನಾವಣಾ ಆಯೋಗದ ನೀತಿ ನಿಯಮಗಳನ್ನು ಪಾಲನೆ ಮಾಡಬೇಕು. ರಾಜಕೀಯ ಅಭ್ಯರ್ಥಿಯ ಪರವಾಗಿ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ಮಾಡುವಂತಿಲ್ಲ ಎಂದರು. ಮತದಾರರನ್ನು ಓಲೈಸುವ ಕೆಲಸಗಳನ್ನು ಮಾಡಬಾರದು. ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಆಗದಂತೆ ಎಚ್ಚರ ವಹಿಸಬೇಕು. ಉಲ್ಲಂಘನೆಯಾದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ. ಪೆಟ್ರೋಲ್ ಬಂಕ್ ಮಾಲೀಕರು ಟೋಕನ್ ಮೂಲಕ ಪೆಟ್ರೋಲ್ ಹಾಕುವಂತಿಲ್ಲ. ಬೈಕ್ ರ್ಯಾಲಿಗಳಿಗೆ ಪೆಟ್ರೋಲ್ ನೀಡುವಂತಿಲ್ಲ. ಮದುವೆ ಸಮಾರಂಭಗಳಿವೆ ಎಂದು ಸುಳ್ಳು ಹೇಳಿ ಮದುವೆಗಳನ್ನು ರಾಜಕೀಯ ಕಾರ್ಯಕ್ರಮಗಳನ್ನಾಗಿ ಮಾಡಿಕೊಳ್ಳುತ್ತಾರೆ. ಈ ಬಗ್ಗೆ ಕಲ್ಯಾಣ ಮಂಟಪದ ಮಾಲೀಕರು ಎಚ್ಚರಿಕೆ ವಹಿಸಬೇಕು. ಬರ್ತ್ಡೇ, ತೊಟ್ಟಿಲು ಶಾಸ್ತ್ರ, ಮದುವೆ, ದೇವರ ಕಾರ್ಯ ಸೇರಿದಂತೆ ಎಲ್ಲ ಕಾರ್ಯಕ್ರಮಗಳಿಗೂ ಅನುಮತಿ ಪಡೆಯಬೇಕು ಎಂದರು. ಏಪ್ರಿಲ್ 26ರಂದು ಮತದಾನ ಮತ್ತು ಮತ ಎಣಿಕೆ ದಿನದ ಮುಂಚಿತವಾಗಿ ಮದ್ಯ ಮಾರಾಟ ನಿಷೇಧ ಮಾಡಲಾಗುತ್ತದೆ. 80 ವರ್ಷ ಮೇಲ್ಪಟ್ಟವರಿಗೆ ಮನೆ ಮನೆ ಮತದಾನ ಇರುತ್ತೆ. ಚುನಾವಣೆಯಲ್ಲಿ ಅಕ್ರಮ ಕಂಡುಬಂದರೆ ವಿಡಿಯೋ ಮತ್ತು ಫೋಟೋವನ್ನು ಕಳುಹಿಸಿದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಸಾರ್ವಜನಿಕರಿಗಾಗಿ ಈಗಾಗಲೇ ನಂಜನಗೂಡಿನಲ್ಲಿ ಕಂಟ್ರೋಲ್ ರೂಮ್ ತೆರೆದಿದ್ದೇವೆ. ದೂರವಾಣಿ ಮೂಲಕವೂ ದೂರನ್ನು ಕೊಡಬಹುದು ಎಂದರು. ನಗರದ ಜೂನಿಯರ್ ಕಾಲೇಜಿನಲ್ಲಿ ಸ್ಟ್ರಾಂಗ್ ರೂಮ್ ತೆರೆಯಲಾಗಿದೆ. ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ಒಬ್ಬ ವ್ಯಕ್ತಿ 50,000ಕ್ಕಿಂತ ಹೆಚ್ಚು ಹಣವನ್ನು ತೆಗೆದುಕೊಂಡು ಹೋಗುವಂತಿಲ್ಲ. ಫೇಸ್ಬುಕ್, ವಾಟ್ಸಪ್ ಸೇರಿದಂತೆ ಸಾಮಾಜಿಕ ಜಾಲತಾಣದಲ್ಲೂ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡಿದರೆ ಕ್ರಮ ಕೈಗೊಳ್ಳಲಾಗುವುದು. ಫೋನ್ ಪೇ ಮತ್ತು ಗೂಗಲ್ ಪೇ ಸೇರಿದಂತೆ ಇನ್ನಿತರ ಬ್ಯಾಂಕ್ಗಳಲ್ಲಿ ಹಣವನ್ನು ವರ್ಗಾವಣೆ ಮಾಡಿದ್ರೂ ಅದಕ್ಕೆ ವಿಶೇಷ ತಂಡ ಗಮನ ಹರಿಸುತ್ತದೆ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ಜಗನ್ನಾಥಮೂರ್ತಿ, ಅಬಕಾರಿ ಇಲಾಖೆ ಅಧಿಕಾರಿ ಕೃಷ್ಣಮೂರ್ತಿ, ಚುನಾವಣಾ ಶಾಖೆಯ ಮಹದೇವ ಪ್ರಸಾದ್ ಹಾಗೂ ರಾಜಕೀಯ ಮುಖಂಡರು, ಹೋಟೆಲ್, ಕಲ್ಯಾಣ ಮಂಟಪ, ಪ್ರಿಂಟಿಂಗ್ ಪ್ರೆಸ್, ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರು ಮತ್ತಿತರರು ಭಾಗವಹಿಸಿದ್ದರು. ಕುಮಾರ್, CTV ನ್ಯೂಸ್, ನಂಜನಗೂಡು. ಕೋಲಾರ ಸಂಸತ್ ಚುನಾವಣೆಯನ್ನು ಪಾರದರ್ಶಕವಾಗಿ, ಮುಕ್ತವಾಗಿ ನಡೆಸಲು ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಇದು ಪ್ರಜಾಪ್ರಭುತ್ವದ ಹಬ್ಬದಂತೆ ಚುನಾವಣೆಯನ್ನು ನಾವೆಲ್ಲರೂ ಸೇರಿ ಆಚರಿಸಬೇಕೆಂದು ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣಾಧಿಕಾರಿಯೂ ಆದ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ತಿಳಿಸಿದರು.
ಶಿಡ್ಲಘಟ್ಟ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಅಕ್ರಮ್ ಬಾಷಾ, ಸಂಸತ್ ಚುನಾವಣೆಯನ್ನು ಪಾರದರ್ಶಕ ಮುಕ್ತವಾಗಿ ನಡೆಸುವ ಹೊಣೆ ನಮ್ಮ ಮೇಲಿದೆ. ಅದಕ್ಕೆ ಎಲ್ಲರೂ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕೆಂದರು. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದ್ದು, ಕೋಲಾರ ಜಿಲ್ಲೆಯ 6 ಕ್ಷೇತ್ರಗಳೊಂದಿಗೆ ಶಿಡ್ಲಘಟ್ಟ ಮತ್ತು ಚಿಂತಾಮಣಿ ಸೇರಿದೆ. ಚುನಾವಣೆಯನ್ನು ಸುಸೂತ್ರವಾಗಿ, ಪಾರದರ್ಶಕವಾಗಿ ದೇಶ ಸೇವೆಗೆ ಸಿಕ್ಕ ಅವಕಾಶ ಎಂದು ಭಾವಿಸಿ ಅಧಿಕಾರಿಗಳು ಕಾರ್ಯನಿರ್ವಹಿಸಿ ಉತ್ತಮ ಹೆಸರು ತರಬೇಕು ಎಂದು ಹೇಳಿದರು. ಅತಿ ಸೂಕ್ಷ್ಮ ಮತಗಟ್ಟೆ ಕೇಂದ್ರಗಳ ವ್ಯಾಪ್ತಿಯಲ್ಲಿ ಮತದಾರರಿಗೆ ಧೈರ್ಯ ತುಂಬುವ ಕೆಲಸವನ್ನು ಮಾಡಬೇಕಾಗಿದೆ. ಮತಗಟ್ಟೆಗೆ ಬಂದು ಧೈರ್ಯವಾಗಿ ತಮಗೆ ಇಷ್ಟ ಬಂದ ಅಭ್ಯರ್ಥಿ ಪಕ್ಷಕ್ಕೆ ಮತ ಚಲಾಯಿಸುವ ಮುಕ್ತ, ನಿರ್ಭೀತ ವಾತಾವರಣ ಸೃಷ್ಟಿಸಬೇಕೆಂದರು. ಚುನಾವಣಾ ಕಾರ್ಯಕ್ಕೆ ನೇಮಕಗೊಂಡ ಅಧಿಕಾರಿಗಳು ಪಕ್ಷ, ಜಾತಿ ತಾರತಮ್ಯವಿಲ್ಲದೆ ಮುಕ್ತ ಹಾಗೂ ಪಾರದರ್ಶಕ ಚುನಾವಣೆ ನಡೆಸಲು ಸನ್ನದ್ಧರಾಗಬೇಕು. ನಿಮ್ಮ ಕಾರ್ಯಶೈಲಿ ಕೇವಲ ಕಾರ್ಯರೂಪದಲ್ಲಷ್ಟೇ ಅಲ್ಲ, ಸಾರ್ವಜನಿಕವಾಗಿಯೂ ಪ್ರದರ್ಶಿತವಾಗಬೇಕೆಂದರು. ಮತದಾನದಂದು ಪ್ರತಿ 2 ಗಂಟೆಗಳಿಗೊಮ್ಮೆ ಮತದಾನ ಪ್ರಮಾಣದ ಮಾಹಿತಿ ಕೊಡಬೇಕು. ಇವಿಎಂ ಯಂತ್ರಗಳನ್ನು ರವಾನಿಸುವಾಗ ಎಚ್ಚರಿಕೆಯಿಂದ ಇರಬೇಕೆಂದು ಸೂಚಿಸಿದರು. ಇಲ್ಲಿ ಪ್ರಮುಖವಾಗಿ ನಮ್ಮ ARO ಮಟ್ಟದಲ್ಲಿ ರೆಗ್ಯುಲರ್ ಆಗಿ ನಾವು ಕಾಂಟ್ಯಾಕ್ಟ್ ಇರ್ತೀವಿ. ನಮ್ಮ ಪ್ರಿಪರೇಷನ್ನ ದೈನಂದಿನ ಪ್ರಿಪರೇಷನ್ ಮಾಡ್ಕೊಳ್ತೀವಿ. ಚುನಾವಣಾ ಆಯೋಗ ನಮಗೆ ಕಾಲದಿಂದ ಕಾಲಕ್ಕೆ ನಿರ್ದೇಶನವನ್ನು ನೀಡ್ತಾ ಇರುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾರೆ, ಅದರ ಮೂಲಕ ನಮಗೆ ಮಾಹಿತಿ ಕೊಡ್ತಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ನಾವು ಚುನಾವಣೆ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಚುನಾವಣಾ ದಿವಸ ಯಶಸ್ವಿಯಾಗಿ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ಸೆಕ್ಟರ್ ಆಫೀಸರ್ಸ್ ಏನಿದ್ದೀರಾ, ಯು ಹ್ಯಾವ್ ವೆರಿ ಇಂಪಾರ್ಟೆಂಟ್ ರೋಲ್ ಟು ಪ್ಲೇ ಆನ್ ದಿ ಬಿಫೋರ್ ದಿ ಎಲೆಕ್ಷನ್, ಆಫ್ಟರ್ ದಿ ಎಲೆಕ್ಷನ್ ಅಂತ ಹೇಳ್ಬೋದು. ಸೊ ಚುನಾವಣೆ ದಿವಸ ನಿಮ್ಮ ರೋಲ್ ತುಂಬ ಹೆಚ್ಚಾಗಿರುತ್ತೆ. ನೀವುಗಳು ಈ ಚುನಾವಣೆಯಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತೀರಾ. ನಿಮ್ಮ ಚುನಾವಣೆಯ ಯಶಸ್ಸು, ಯಾಕಂದರೆ ನೀವು ನೋಡಿರ್ಬೋದು, ಚುನಾವಣಾ ಆಯೋಗ ಒಂದೇ ಚುನಾವಣೆ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಲ್ಲ ರಾಜ್ಯದಲ್ಲಿ ಸಿಒವನ್ನು ಅಪಾಯಿಂಟ್ ಮಾಡಿದ್ದಾರೆ. ಸಿಒ ಒಬ್ಬರೇ ಮಾಡೋದಕ್ಕಾಗೋದಿಲ್ಲ, ಅದಕ್ಕೆ ಜಿಲ್ಲಾಧಿಕಾರಿಗಳನ್ನು ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಒಬ್ಬರೇ ಮಾಡೋದಕ್ಕಾಗೋದಿಲ್ಲ, AROಗಳನ್ನು ಮಾಡಿದ್ದಾರೆ. ಅರ್ಥ ಆಯ್ತಾ? ಸೊ ಹೀಗೆ ARO ನಂತರ ಇಂಪಾರ್ಟೆಂಟ್ ಆಗಿ ಬರುವಂಥದ್ದು ಸೆಕ್ಟರ್ ಆಫೀಸರ್ಸ್. ನಮ್ಮ ಚುನಾವಣೆಯನ್ನು ನಡೆಸೋದ್ರಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸೋದು ಸೆಕ್ಟರ್ ಆಫೀಸರ್. ಸೊ ಚುನಾವಣೆಗಿಂತ 7 ದಿವಸ ಮುಂಚೆ. ಇನ್ನು ಈ ಸಂದರ್ಭದಲ್ಲಿ ಸಹಾಯಕ ಚುನಾವಣಾಧಿಕಾರಿ ಜಾವೇದ್ ನಸೀಂ ಖಾನ್, ಕೋಲಾರದ ಎಡಿಸಿ ಶಂಕರ್ ವಣಿಕ್ಯಾಲ್, ಡಿವೈಎಸ್ಪಿ ಮುರಳೀಧರ್, ಶಿಡ್ಲಘಟ್ಟ ತಹಸೀಲ್ದಾರ್ BN ಸ್ವಾಮಿ, ಇಒ ಮುನಿರಾಜು, ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಗೌರಿಬಿದನೂರು ತಾಲೂಕಿನಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ 2024 ಏಪ್ರಿಲ್ 26ರಂದು ನಡೆಯಲಿದೆ. ಚುನಾವಣೆ ನಮ್ಮೆಲ್ಲರ ಹಕ್ಕು, ಚುನಾವಣೆ ದೇಶದ ಪರ್ವ ಎಂದು ನಗರಸಭೆ ಪೌರಾಯುಕ್ತೆ PM ಗೀತಾ ಹೇಳಿದರು. ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಭಾಗಿಯಾಗಿ ಚುನಾವಣೆ ಪ್ರತಿಜ್ಞೆ ವಿಧಿ ಬೋಧಿಸಿದರು. ಚುನಾವಣೆ ನಮ್ಮೆಲ್ಲರ ಬಾಧ್ಯತೆ, ಚುನಾವಣೆ ನಮ್ಮೆಲ್ಲರ ಹಕ್ಕು, ನಮ್ಮೆಲ್ಲರ ಪ್ರಗತಿ ಎಂದರು. ತಹಶೀಲ್ದಾರ್ ಮಹೇಶ್ ಪತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಲೋಕಸಭಾ ಚುನಾವಣೆಯ ಆಯೋಜನೆ ಬಗ್ಗೆ ವಿವರಿಸಿದರು. ತಾವೆಲ್ಲರೂ ಅಂಗನವಾಡಿ ಸಹಾಯಕರು ಬಂದಿದ್ದೀರಿ, ತಾವೆಲ್ಲರೂ ಕೂಡ CDPO ಇಲಾಖೆಯಿಂದ ಬಂದಿದ್ದೀರಿ, ನಗರಸಭೆ ಇಲಾಖೆಯಿಂದ ಬಂದಿದ್ದೀರಿ. ಇಷ್ಟು ಬಿಸಿಲಿನಲ್ಲೂ ಕೂಡ ಈ ಒಂದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಿದೆ ಇದನ್ನ ಸದೃಢಗೊಳಿಸಬೇಕಂತ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನ ಯಶಸ್ವಿಗೊಳಿಸ್ತಾ ಇದ್ರೆ ತಮ್ಗೆಲ್ರಿಗೂ ಕೂಡ ತಾಲೂಕು ಆಡಳಿತದ ಪರವಾಗಿ ವಂದನೆಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪತ್ರಿಕಾ ಮಾಧ್ಯಮದವರು ಕೂಡ ಬಂದಿದ್ದಾರೆ. ತಮಗೂ ಕೂಡ ತಾಲೂಕು ಆಡಳಿತದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಇದು ಚುನಾವಣಾ ಪರ್ವ, ದೇಶದ ಗರ್ವ. ಐ ಆಮ್ ವೋಟ್ ಫಾರ್ ಶ್ಯೂರ್, ನಥಿಂಗ್ ಲೈಕ್ ವೋಟಿಂಗ್. ಮತದಾನಕ್ಕಿಂತ ಮತ್ತೊಂದಿಲ್ಲ, ನಾನು ಖಚಿತವಾಗಿ ಮತದಾನ ಮಾಡುತ್ತೇನೆ ಎಂಬ ಅಂಶವನ್ನು ಈ ಮೂಲಕ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳೆಲ್ಲರಿಗೂ. ಗೌರಿಬಿದನೂರು ನಗರಸಭೆ ಗೌರಿ ಫಲ ಯೋಜನೆ ರೈತ ಮಹಿಳೆಯರು
ರೈತ ಉತ್ಪಾದಿಸಿರುವ ಉತ್ಪನ್ನಗಳ ಪ್ರದರ್ಶನ ಮತ್ತು ನೇರ ಮಾರಾಟ ಮೇಳ ಹಮ್ಮಿಕೊಳ್ಳಲಾಯಿತು. ಗೌರಿ ಫಲ ಯೋಜನೆಯಡಿ ರೈತರು ಬೆಳೆದಿರುವ ಬೆಳೆ ಮಾರುಕಟ್ಟೆಯಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟವಾಗಲಿದೆ. ಇದು ವಾರಕ್ಕೊಮ್ಮೆ ನಡೆಯಲಿರುವ ಮೇಳವಾಗಿದೆ ಎಂದರು. ಲೋಕೇಶ್ ಕುಮಾರ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಆ ಊರಲ್ಲಿ ಪ್ರತಿ ವರ್ಷ ಶನಿ ಮಹಾತ್ಮ ಜಾತ್ರೆ ನಡೆಯುತ್ತಿದ್ದು, ಅಲ್ಲಿನ ಭಕ್ತಾದಿಗಳು ಜಾತ್ರೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ದೇವಾಲಯದಲ್ಲಿ ಬಗೆ ಬಗೆಯ ಹೂಗಳಿಂದ ಅಲಂಕಾರ, ಕಂಗೊಳಿಸುತ್ತಿರುವ ಶನಿ ಮಹಾತ್ಮ ವಿಗ್ರಹ, ಹಾರತಿ ಹೊತ್ತು ಸಾಗುತ್ತಿರುವ ಮಹಿಳೆಯರು, ಭಕ್ತಿಯ ಪರಾಕಾಷ್ಠೆಯಲ್ಲಿ ಇಷ್ಟಾರ್ಥ ಬೇಡಿಕೊಳ್ಳುತ್ತಿರುವ ಭಕ್ತರು. ಇವು ಬೆಂಗಳೂರು ಉತ್ತರ ತಾಲೂಕು ಕೆಂಗನಹಳ್ಳಿ ಗ್ರಾಮದಲ್ಲಿ ಕಂಡ ದೃಶ್ಯಗಳು. ಕೆಂಗನಹಳ್ಳಿಯಲ್ಲಿ ಪ್ರತಿ ವರ್ಷ ಶನಿದೇವರ ಜಾತ್ರೆಯನ್ನು ಮಾಡುತ್ತಾರೆ. ದೇವಸ್ಥಾನಕ್ಕೆ ದೀಪಾಲಂಕಾರ ಮಾಡಿ ಜಾತ್ರೆಗೆ ಮೆರುಗು ತಂದಿದ್ದರು. ಕೆಂಗನಹಳ್ಳಿಯಲ್ಲಿ ಆದಿಶಕ್ತಿ ಮಾರಮ್ಮ, ಚನ್ನಕೇಶವ, ಆಂಜನೇಯ ಸ್ವಾಮಿ ದೇವರ ಅದ್ದೂರಿ ಜಾತ್ರೆ ನಡೆಯುತ್ತದೆ. ಅದರಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಶನಿ ಮಹಾತ್ಮ ದೇವರ ಜಾತ್ರಾ ಮಹೋತ್ಸವ ಜರುಗಿತು. ಇಲ್ಲಿ ಬೇಡಿಕೊಂಡರೆ ಸಂತಾನ ಭಾಗ್ಯ ಕರುಣಿಸೋ, ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗುತ್ತದೆ, ಮದುವೆ ಆಗದವರಿಗೆ ಮದುವೆ ಆಗುತ್ತದೆ ಎಂದು ಸುತ್ತಮುತ್ತಲ 10 ಹಳ್ಳಿಯಲ್ಲಿ ಪ್ರಸಿದ್ಧಿಯಾಗಿದ್ದು, ಹಲವಾರು ಮಹಿಳೆಯರು ಬಂದು ತಮ್ಮ ಇಷ್ಟ ದೈವ ಶನಿ ಮಹಾತ್ಮನಿಗೆ ಆರತಿ ಪೂಜೆ ಸಲ್ಲಿಸಿ ಭಕ್ತಿ ಭಾವದಿಂದ ಪೂಜೆ ಕೈಗೊಂಡು ಪುನೀತರಾದರು. ಒಟ್ಟಾರೆ ಕೆಂಗನಹಳ್ಳಿಯಲ್ಲಿ ಪ್ರತಿ ವರ್ಷ ನಡೆಯುವ ಶನಿ ಮಹಾತ್ಮ ದೇವರ ಜಾತ್ರೆ ವಿಶೇಷವಾಗಿತ್ತು. ಅಷ್ಟೇ ಅಲ್ಲದೆ ಜಾತ್ರೆ ಸಮಯದಲ್ಲಿ ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ಎಂಬ ಪೌರಾಣಿಕ ನಾಟಕ ಮಾಡುತ್ತಾರೆ. ಗ್ರಾಮದ ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. 1982ನೇ ಇಸ್ವಿಲಿ ಕಾಮನ ಪೌರ್ಣಮಿಯಂದು ಶಿವಕುಮಾರ ಸ್ವಾಮಿ ಅಮೃತ ಹಸ್ತದಿಂದ ನಮ್ಮ ಪೂಜ್ಯ ತಂದೆಯವರಾದ ಆರಂಗಯ್ಯನವರು ನಿರ್ಮಿಸಿದ ಶ್ರೀ ಶನೇಶ್ವರ ಸ್ವಾಮಿ ಸನ್ನಿಧಾನ ಈ ಕೆಂಗನಹಳ್ಳಿ ಗ್ರಾಮದಲ್ಲಿ 1982ನೇ ಇಸ್ವಿಯಿಂದನೂ ಈಗ 43 ವರ್ಷ ಆಗಿದೆ. ಅಂದಿನಿಂದ ಇಂದಿವರೆಗೂ ಪ್ರತಿ ವರ್ಷನೂ ಜಾತ್ರೆ ವಿಜೃಂಭಣೆಯಿಂದ ನಡೀತದೆ. ಮಕ್ಕಳಿಂದವ್ರಿಗೆ ಮಕ್ಕಳಾಗಿದೆ, ಆರೋಗ್ಯ ಬಗ್ಗೆ ಕೊಟ್ಟಿದ್ದಾರೆ ಸ್ವಾಮಿ, ಮಳೆ ಬೆಳೆ ಆಗಿದೆ, ಸಂತಾನ ಭಾಗ್ಯ ಆಗಿದೆ, ಎಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ಸ್ವಾಮಿ. ಇದು ಸ್ವಾಮಿ ಬಹಳ ಸತ್ಯವಾಗಿದೆ. ಸಂತಾನ ಎಲ್ಲ ನಡೀತದೆ. ಪ್ರತಿ ವರ್ಷನೂ ಕಲಾಕ್ಷೇತ್ರದ 43 ವರ್ಷದಿಂದ ನಡೀತಾ ಇದೆ ಸ್ವಾಮಿ. 2 ದಿನ, ಮೊದಲು 3 ದಿನ ನಡೆಯೋದು, ಈಗ 2 ದಿನ ನಡೀತಾ ಇದೆ ಸ್ವಾಮಿ. ಫಸ್ಟು ಹೋಮ, ಪುಣ್ಯಾಹ, ಅಭಿಷೇಕ, ಆರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ, ಮಣೆವು ಮತ್ತೆ ಸ್ವಾಮಿ ರಥೋತ್ಸವ. ನಮ್ಮೂರಲ್ಲಿ ಪ್ರತಿ ವರ್ಷ ಶನಿಮಹಾತ್ಮನ ಜಾತ್ರೆ ನಡೆಯುತ್ತೆ. ತುಂಬ ಶಕ್ತಿಶಾಲಿ ಅಂತ ದೇವರು ಇದು. ಏನೇ ಅಂದ್ಕೊಂಡ್ರೂ ಸಹ ನೆರವೇರುತ್ತೆ. ಪ್ರತಿ ವರ್ಷವೂ ಈ ಜಾತ್ರೆ ನಡೆಯುತ್ತೆ. ನಾವು 45 ವರ್ಷದಿಂದನೂ ನಡೀತಾ ಇದೆ. ನಾವು ಪ್ರತಿ ವರ್ಷವೂ ಆರತಿ ಮಾಡ್ತೀವಿ. ವಿಶೇಷತೆ ಅಂದರೆ ನಾವು ಮನಸ್ಸಲ್ಲಿ ಏನೇ ಅಂದ್ಕೊಂಡು ಆರಕೆ ಮಾಡ್ಕೊಂಡ್ರು ಅದು ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್.
ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರುಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರುಗಳಿಂದ, ಲೆಗಿನ್ 150 ರುಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಸರಳವಾಗಿ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವವನ್ನು ಬೀದರ್ ಜಿಲ್ಲಾಡಳಿತ ಆಚರಿಸಿತು. ಚುನಾವಣಾ ನೀತಿ ಸಂಹಿತೆ ಕಾರಣ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವವನ್ನು ಸಮಾಜದ ಪ್ರಮುಖರೊಂದಿಗೆ ಅತ್ಯಂತ ಸರಳವಾಗಿ ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದರು. ಈ ಸಂದರ್ಭದಲ್ಲಿ ನಗರದ ರವಿಸ್ವಾಮಿ, ಮಾಂತಯ್ಯ ಸ್ವಾಮಿ, ಅಂಬರೀಶ್ ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ದುಬಾರಿಯಾಯಿತು ನಿಂಬೆ, ಗ್ರಾಹಕರ ಜೇಬಿಗೆ ಕತ್ತರಿ. ಗ್ರಾಹಕನ ಪಾಲಿಗೆ ಹುಳಿ ನಿಂಬೆಯೂ ಖಾರವಾಯಿತು. ಶಿಕ್ಷಕರಿಗೆ ಗೌರವ ನೀಡಿದ ರಾಜ್ಯ ಸರ್ಕಾರ, ಶಿಕ್ಷಣ ನೀತಿಯಲ್ಲೂ ರಾಜಕೀಯ. ವಿಧಾನ ಪರಿಷತ್ ಸದಸ್ಯ ವೈಎ ನಾರಾಯಣಸ್ವಾಮಿ ಆರೋಪ. ಪಾವಗಡ ವಸತಿ ನಿಲಯದಲ್ಲಿ ಅಗ್ನಿ ಅವಘಡ, ಮಕ್ಕಳ ಹಾಸಿಗೆ ವಸ್ತುಗಳು ಭಸ್ಮ, ಅದೃಶ್ಯವಶಾತ್ ತಪ್ಪಿದ ಅನಾಹುತ. ಮತದಾನದ ಜಾಗೃತಿಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸ್ ಪಥಸಂಚಲನ, ತಪ್ಪದೆ ಮತ ಚಲಾಯಿಸಲು ಜಾಗೃತಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.